ನಾನು ಇಲ್ಲಿ ಒಬ್ಬನ ಸಿನಿಮಾ ಡೈರೆಕ್ಟರ್ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಯಾರು ಕಾಣ್ತಿಲ್ಲ. ಓ, ಇಲ್ಲಿ ಯಾರೋ ಒಬ್ರು ನಿಂತ್ಕೊಂಡವ್ರೆ, ಇವರನ್ನ ಕೇಳ್ತೇನೆ. ಡೈರೆಕ್ಟ್ ಮಾಡ್ತಾ ಇದ್ದೀರಾ? ಯಾರೇನ್ರಿ? ನಿಮ್ಮನ್ನ ಡೈರೆಕ್ಟರ್ ಮಾಡ್ತೇನ್ರಿ. ಅಯ್ಯೋ ರಾಮ, ಡೈರೆಕ್ಟರ್ ಮಾಡ್ತಾ ಇದ್ರಂತೆ. ನಿಮಗೆ ಯಾಕೆ ಕೇಳಿದ್ರೆ ಊರನ್ನು ಮುಸಾಫರಿ ಎಲ್ಲ ಗೊತ್ತಿರ್ತದೆ, ಹಾಗಾಗಿ ನಿಮ್ಮನ್ನ ಡೈರೆಕ್ಟರ್ ಮಾಡ್ರೆ ಒಳ್ಳೆ ಕತೆ ಸಿಗ್ತದೆ ನನಗೆ. ನೀವು ಕತೆ ಹೇಳಿದ್ರೆ ನಾನು ಹೊಸ ಕತೆ ಬರೀತೀನಿ. ಒಂದು ಹೊಸ ಕತೆ ಹೇಳಿದ್ರೆ ಹಳೆ ಕತೆ ಆಗ್ತದೆ, ಅದಕ್ಕಾಗಿ ನೀವೇ ಒಂದು ಕತೆ ಹೇಳಿ. ಅಲ್ಲ, ಹೊಸ ಕತೆನೆ ಹೋಗ್ತಾ ಹೋಗ್ತಾ ಹಳೆ ಕತೆ ಆಗತ್ರಿ. ಕತೆ ಇಲ್ಲದೆ ಮುಂದೆ ಹೋಗುದೇಗ್ರಿ. ಅಲ್ರಿ, ಯಾವಾಗ ನೋಡಿದ್ರು ನೀವು ಕತೆ ಅಂತ ಹೇಳ್ಕೊಳ್ತಾ ಕೂತ್ಕೊಳ್ಬೇಡ್ರಿ. ಜನಕ್ಕೆ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ರಿ. ನೀವೇನು ನನ್ನನ್ನು ಡೈರೆಕ್ಟ್ ಮಾಡ್ತಂತ ಹೇಳಿದ್ರೆ ಅದಕ್ಕಾಗಿ ನಾನು ಇಲ್ಲಿ ಬಂದೇನ್ರಿ. ಒಂದ್ ಕೆಲಸ ಮಾಡುವ, ಎಲ್ಲರಿಗೂ ಸೇರಿ ಒಂದು ಚಪಾತಿ ಊಟ ಮಾಡಿಸ್ತೇನೆ. ಚಪಾತಿ ಊಟ ತರ್ತೀರಾ? ತರಿಸಿ ನೋಡೋಣ. ಚಪಾತಿ ಅವರು ಬರ್ರಿ ಬೇಗ. ಅಲ್ಲ, ಹಸಿ ಹಸಿ ಚಪಾತಿ. ಇದೆಂತ ಚಪಾತಿ ರೀ? ಹಸಿ ಬರೀ ಹಸಿ ಹಿಟ್ಟಲ್ರಿ ಈ ಚಪಾತಿ. ಓಯ್, ಈಗ BP ಶುಗರು ಎಲ್ಲ ಗೋಧಿನಿಂದಲೇ ಕಡಿಮೆ ಆಗ್ತಾ ಉಂಟು, ಅದಕ್ಕಾಗಿ ಹಸಿ ತಿಂದ್ರೆ ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಗೋಧಿ ಹಿಟ್ಟು, ಗೊತ್ತಾದ್ರಿ? ಆರೋಗ್ಯಕ್ಕೆ ಒಳ್ಳೇದು. ಒಂದ್ ಕೆಲಸ ಮಾಡೋ, ಮತ್ತೊಂದು ಬಿಸಿ ಚಪಾತಿ ತಗೋ, ಬೇರೆ ಸುಟ್ಟು ತಗೋ ಅವರಿಗೆಲ್ಲ. ಅಯ್ಯೋ ರಾಮ, ಇದೆಂತ ಮಸಿ ಬರೀ ಮಸಿ ಚಪಾತಿ ಅಲ್ರಿ? ಇದು ಹೇಗಾಯ್ತ್ರಿ ಇದು? ಇದಕ್ಕೆ ಒಂದು ಕತೆ ಉಂಟ್ರಿ. ಯಾಕೆ ಕೇಳಿದ್ರೆ ಸ್ವಲ್ಪ ಮಸಿ ಆಗೋಯ್ತು. ನಮ್ಮ ಅಜ್ಜಿ ಚಳಿಗಾಲದಲ್ಲಿ ಚಪಾತಿ ಸುಡುವಾಗ ಒಲಿನೇ ನೋಡ್ತಾ ಹೊರತು ಬಂಡಿ ನೋಡ್ಲೇ ಇಲ್ಲ. ಆ ಬಂಡಿಲಿ ಚಪಾತಿ ಅಲ್ಲೇ ಕೊತ್ತೋಯ್ತು, ಅದು ಚಳಿ ಕಾಸ್ಬಿಡ್ತು. ಓಹೋ, ಅಜ್ಜಿ ಚಪಾತಿ ಸುಟ್ಟಂಗಾಯ್ತು, ಚಳಿ ಕಾದಾಗಾಯ್ತು ಅಂತ ಅನ್ಕೊಂಡಿದ್ದು. ಅದಕ್ಕಾಗಿ ಹೇಳ್ತಾ ಇರೋದು, ಕೆಲಸದಲ್ಲಿ ಯಾವಾಗಲೂ ತುಂಬಾ ಆಸಕ್ತಿ ಇರ್ಬೇಕು ಅಂತ. ಸ್ವಲ್ಪ ಸುಧಾರಿಸ್ಕೊಳ್ರಿ. ಈಗ ನಾವೆಲ್ಲ ಸೇರಿ ಒಂದು ಚಪಾತಿ ಊಟ ಮಾಡೋಣ. ಎಲ್ಲರೂ ಸೇರಿ ಊಟ ಮಾಡೋಣ, ಬನ್ನಿ. ಚಪಾತಿ ಪಾಂಡು, ಹೈ ಚಪಾತಿ ಪಾಂಡು, ತಕಬೋಳು ತಾಂಗು, ತಾಜಾ ಪಾವ ಮಣಿಕಡ ಜಾವ, ಅಕ್ಕಳಿಗೆ ಜಗವ, ಮುಂದೆ ಮನೆಗೆ ಹೋಗುವ, ತಕಬೋಳು ತಾಂಗು, ಹೈ ಚಪಾತಿ ಪಾಂಡು, ಹೈ ಚಪಾತಿ ಪಾಂಡು, ತಕಬೋಳು ತಾಂಗು. ಶಂಕರ್ ಗುರು ಕಾಲಿಗೊಂದು ಗುರು, ಪುಂಡ ಪ್ರಚಂಡ, ಕ್ರಿಕೆಟ್ ಚಂಡ, ವಿಂಡ್ ಸುಜುಕಿ, ಮಂಡ್ ಮುದುಕಿ, ಮುದುಕಿ ಗಂಡ, ಹೀರೋ ಹುಂಡ, ಹರಿಕ್ಕ ಮುಂಡ, ಯಕಬಲ ಕುನ್ನಿ, ದಡಬಡ ದಿನ್ನಿ, ಮೂರೇ ಮುತ್ತ, ನಾಕಾಳಂಗಿ, ಐಚಿಟ್ಟಿ ಬಾಲ, ಆರಸರಪ್ಪ, ಏಳ ಜುಂಜಿಗ, 8 ಗಂಟೆ, 9 ಮೇಲ, 10 ಹಲಿನ ಮೃಗ, 11 ಬೆಣ್ಣಿ, ಏ ಕೈಯಾಗ ಡೊಣ್ಣಿ, ತಕಬೋಳ್ತಾಂದು, ಚಪಾತಿ ಮಾಡು.